ನೋಡಿ ಈ ಥರ ಹಾಕೋದು ಹಿಂಗೆ. ನೋಡಿ ನಮ್ಮ ಪಕೋಡ ಎಲ್ಲ ರೆಡಿ ಆಯಿತು. ಇವಾಗ ಊಟಕ್ಕೆ ಕೂತ್ಕೊಳ್ಬೇಕು. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನೋಡಿ ಮಧ್ಯಾಹ್ನ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಲೇಟಾಗಿ ಅಡುಗೆ ಮನೆಗೆ ಬಂದಿದ್ದೀನಿ, ಯಾಕಂದರೆ ಇವತ್ತು ಭಾನುವಾರ ಅಂತೇಳಿ. ಭಾನುವಾರ ಅಂತೇಳಿ ಯಾವುದೇ ರೀತಿಯ ಒಂದು ವಿಶೇಷವಾಗಿ ಏನೂ ಮಾಡೋಕ್ಕೆ ಹೋಗಲ್ಲ ನಾನು. ಮಾಮೂಲಿಯಂತೆ ಅನ್ನ ಸಾಂಬಾರು ಮಜ್ಜಿಗೆ ಇಷ್ಟು ಇರುತ್ತೆ. ಈಗ ಅನ್ನ ಕೂಗಿಸಿದ್ದೀನಿ. ಇವಾಗ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವಾಗ ಕೂಗಿದೆ ಅನ್ನ, ಇನ್ನು ಪ್ರೆಷರ್ ಹೋಗಿಲ್ಲ. ಇಲ್ಲಿ ಒಂದು ಸಾಂಬಾರಿಗೆ ಇಟ್ಕೊಂಡಿದ್ದೀನಿ. ಸಿಂಪಲ್ ಆಗಿ ಒಂದು ಟೊಮೆಟೊ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಅದೇನು ತುಂಬ ರಿಸ್ಕ್ ಅಲ್ಲ, ತುಂಬ ದೊಡ್ಡ ಕೆಲಸ ಏನು ಅಲ್ಲ ಅದು. ಅದಕ್ಕೊಂದು ಸ್ವಲ್ಪ ತೆಂಗಿನಕಾಯಿ, ಟೊಮೆಟೊ ಎಲ್ಲ ಹಾಕಿದ್ದೀನಿ. ಹಾಕ್ಬಿಟ್ಟು ಸಾಂಬಾರನ್ನು ಮಾಡ್ಕೊಳ್ತಾ ಇದ್ದೀನಿ. ತರಕಾರಿ ಇದೆ, ಆದರೆ ತರಕಾರಿನ ಹಚ್ಚೋಕ್ಕೆ ಬೇಕಿಲ್ಲ ಇವತ್ತು. ಅದಕ್ಕೆ ಏನು ಮಾಡಿದ್ದೀನಿ, ಟೊಮೆಟೊ ಸಾಂಬಾರನ್ನೇ ಮಾಡ್ಕೊಬಿಡೋಣ ಅಂತೇಳಿ ಅದನ್ನು ಕುದಿಯೋಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಒಂದು ಒಗ್ಗರಣೆ ಹಾಕಬೇಕು. ಹಪ್ಪಳ ಕೂಡ ಇಲ್ಲ, ಸಂಡಿಗೆ ಇಲ್ಲ, ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀವಿ ಸಂಡಿಗೆ ಕೂಡ. ಅದಕ್ಕೆ ಏನು ಮಾಡೋದಂತ ಯೋಚನೆ ಮಾಡ್ತಾ ಇದ್ದೆ. ತುಂಬ ದಿನ ಆಗಿದೆ ನಮ್ಮ ಮನೆಯಲ್ಲಿ ಬೋಂಡ ಎಲ್ಲ ಮಾಡಿ. ಅದಕ್ಕೆ ಇವತ್ತೊಂದು ಈರುಳ್ಳಿ ಬೋಂಡನ ಮಾಡ್ಕೊಳ್ಳೋಣ ಅಂತ. ಅವಳಿಗೆ ಪಕೋಡ ಅದಿಷ್ಟ, ಈರುಳ್ಳಿದು ಜಾಸ್ತಿ ಏನು ಹಾಕೋಂಗಿಲ್ಲ. ಅದಕ್ಕೆ ಈಗೆಲ್ಲ ಉದುರಿಸೋವಂಥದ್ದು, ಗರಿ ಆಗಿರಬೇಕು, ಅವಳಿಗೆ ಕ್ರಿಸ್ಪಿ ಆಗಿರಬೇಕು ತುಂಬ. ಅದಕ್ಕೆ ಅದೇ ಥರದ್ದನ್ನು ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಿ. ಅದನ್ನು ವಡೆ ಎಲ್ಲ ತಿನ್ನಲ್ಲ. ವಡೆ ಬೇಕಂತ ಅಂದರೆ ಅಮ್ಮನ ಮನೇಲಿ ಮಾಡಿದ್ರೆ ವಡೆ ನಾನು ತಿನ್ಬೇಕಷ್ಟೇ. ನಾನು ಮಾಡೋಕ್ಕೆ ಹೋಗಲ್ಲ ವಡೆನ. ನಾನು ಏನಕ್ಕೆ ಇದೆಲ್ಲ ಮಾಡಲ್ಲ ಅಂತ ಅಂದರೆ, ಎಲ್ಲರೂ ಏನು ಮಾಡ್ತಾರೆ ನಮ್ಮ ಮನೇಲಿ, ಯಾರೂ ತಿನ್ನಲ್ಲ, ಒಬ್ಬರು ತಿನ್ನೋಕ್ಕೆ ಹೋಗಲ್ಲ ಜಾಸ್ತಿ. ಎರಡೆರಡು ತಿಂದಮೇಲೆ ಉಳಿದಿರೋದನ್ನೆಲ್ಲ ಯಾರು ತಿನ್ನಬೇಕು? ನನಗಿಷ್ಟ ತಿನ್ನೋಕ್ಕೆ, ಅಷ್ಟು ನಾನು ತಿನ್ನಲ್ಲ. ಯಾಕಂದರೆ ನಾನು ಎಲ್ಲನೂ ಲಿಮಿಟಲ್ಲಿ ಇರ್ತೀನಿ. ಎಣ್ಣೆದಿರ್ಬೋದು, ಸಕ್ಕರೆ ಐಟಮ್ ಇರ್ಬೋದು, ಯಾವುದೇ ಇರಲಿ ನಾನು ಲಿಮಿಟಾಗಿ ತಿಂತೀನಿ. ನಾನು ಹೆಚ್ಚಿಗೆ ತಿನ್ನೋದಕ್ಕೆ ಹೋಗಲ್ಲ. ಕರೆದಿರೋ ಪದಾರ್ಥ ಅಂತೂ ನಾನು ತಿನ್ನೋದಕ್ಕೆ ಹೋಗಲ್ಲ ಜಾಸ್ತಿ. ನಾನು ಸ್ವಲ್ಪ ತಿನ್ನೋದು, ಅವರು ಸ್ವಲ್ಪ ತಿನ್ನೋದು, ಅಷ್ಟರ ಮಾಡಿ ಏನು ಮಾಡೋದು? ಅದಕ್ಕೆ ನಾನೇನು ಮಾಡ್ತೀನಿ, ಯಾವತ್ತೋ ಒಂದಿನ ಅಪರೂಪಕ್ಕೆ ಮಾಡ್ಕೊಳ್ಳೋದು. ನೋಡಿ ಇವತ್ತು ಮಾಡೋಣ ಅಂತ ಬಂದಿದ್ದೀನಿ. ಈರುಳ್ಳಿನೆಲ್ಲ ಹೆಚ್ಕೋಬೇಕು. ಇವಾಗ ಈರುಳ್ಳಿ ಎಲ್ಲ ಹೆಚ್ಕೊಂಡು ಆಮೇಲೆ ಸಿಗ್ತೀನಿ. ಇದಕ್ಕೊಂದು ಒಗ್ಗರಣೆ ಮಾಡ್ಕೋಬೇಕಷ್ಟೇ. ನೋಡಿ ಸಾಂಬಾರು ಕೂಡ ಕುದೀತಾ ಇದೆ. ರಸಮ್, ಟೊಮೆಟೊ ರಸಮ್ ಅಷ್ಟೇ. ಇದು ಕಲರ್ ಏನಕ್ಕೆ ಆ ರೀತಿ ಇದೆ ಅಂತ ಅಂದ್ಕೊಂಡ್ರೆ ನೀವು, ಅರಿಶಿಣದ ಪುಡಿಯನ್ನು ಈ ಸಲ ಖಾರದ ಪುಡಿಗೆ ಜಾಸ್ತಿ ಹಾಕಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಅದೇ ಅಂದರು ಅಮ್ಮ, ಜಾಸ್ತಿ ಹಾಕ್ಬಿಟ್ಟಿದ್ಯಾ ನೀನು ಅರಿಶಿಣದ ಪುಡಿನ, ಅದಕ್ಕೆ ಈ ಕಲರ್ ಇದೆ, ಏನೂ ಆಗಲ್ಲ ಬಿಡು ಅಂತ ಅಂದರು. ಟೇಸ್ಟ್ ಎಲ್ಲ ಚೆನ್ನಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಅರಿಶಿಣದ ಪುಡಿ ಒಂದು ಜಾಸ್ತಿ ಆಗಿದೆ. ಇದನ್ನು ಯಾವುದಕ್ಕೆ ಈ ರೀತಿ ಇಟ್ಕೊಂಡಿದ್ದೀನಿ ಅಂದರೆ, ಆ ಕಡೆ ಈ ಕಡೆ ಓಡಾಡ್ತಾ ಇರ್ತೀನಿ ಅಲ್ವಾ ನಾನು, ಅವಾಗ ಏನಾಗುತ್ತೆ, ಉಪ್ಪು ಬಿಡುತ್ತೆ ಅಂತ. ನೋಡಿ ಈ ಥರ ನಾವು ಆ ಕಡೆ ಈ ಕಡೆ ಓಡಾಡಬೇಕಾದ್ರೆ ಸಾಂಬಾರು ಇರ್ಬೋದು, ಹಾಲು ಇರ್ಬೋದು, ಎಲ್ಲದಕ್ಕೂ ಏನು ಮಾಡ್ತೀನಿ, ಇದನ್ನು ಈ ಥರ ಇಟ್ಕೊಂಡ್ಬಿಡ್ತೀನಿ ನಾನು. ಈ ಥರ ಇಟ್ಬಿಟ್ಟು ಈ ಥರ ಮುಚ್ಚಿರ್ತೀನಿ. ಅವಾಗ ಏನಾಗುತ್ತೆ ಅಂದರೆ ಅದು ಉಕ್ಕಿ ಬರಲ್ಲ, ಉಕ್ಕಿದ್ದು ಕೆಳಗಡೆಗೆ ಬೀಳಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಥರ ಪ್ಲ್ಯಾನನ್ನು ಮಾಡ್ತೀನಿ. ಯಾಕಂದರೆ ಒಂದೇ ಸಮ ನಿಂತಿರೋಕ್ಕಾಗಲ್ಲ, ಬೇರೆ ಇನ್ನೂ ಏನೇನಾದರೂ ಮಾಡ್ತಾ ಇರ್ತೀನಿ. ಅದರಿಂದ ನೋಡಿ, ಇದು ಒಂದು ಕೂಡ ಕಿಚನ್ ಟಿಪ್ಸ್ ಅಂತಲೇ ತಿಳ್ಕೊಳ್ಬೋದು. ಯಾರಿಗಾರು ಗೊತ್ತಿಲ್ಲ ಅಂತಂದರೆ ಅಥವಾ ಗೊತ್ತಿದ್ದರೆ ಕಮೆಂಟ್ ಹಾಕಿ. ಈ ಥರ ಇಟ್ಕೊಳ್ಳೋದ್ರಿಂದ ಉಕ್ಕಿ ಸುರಿಯೋದಿಲ್ಲ. ಬನ್ನಿ ಇವಾಗ ನಾನು ಈರುಳ್ಳಿಯನ್ನೆಲ್ಲ ಹಚ್ಕೊಳ್ತೀನಿ. ಸ್ವಲ್ಪ ನೋಡಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ. ಇವಾಗ ಅದು ಚೆನ್ನಾಗಿ ಬೆಂದ್ಕೊಂಡು ಅದ್ರ ಘಮ ಬಿಡುತ್ತೆ. ಅದಕ್ಕೆ ರುಬ್ಬಕ್ಕೂ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ನೋಡಿ ಈರುಳ್ಳಿನ ಯಾವ ಥರ ಹಚ್ಕೊಂಡಿದ್ದೀನಿ ಅಂತ, ತೆಳುವಾಗಿ ಹಚ್ಕೊಂಡಿದ್ದೀನಿ. ಎಲ್ಲ ಬಿಡಿ ಬಿಡಿ ಆಗಿದೆ. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತೀನಿ, ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ನೋಡಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ, ಒಣಗಿರೋದು. ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳೋಣ. ಜೀರಿಗೆ ಹಾಕ್ಕೋಬೇಕಾದ್ರೆ ನೋಡಿ ಈ ಥರ ಮಾಡಿ ಹಾಕ್ಕೋಬೇಕು.
ಅವಾಗ ಏನಾಗುತ್ತೆ ಅಂದರೆ ಇದ್ರದ್ದು ಘಮ ಎಲ್ಲ ಕಡೆಗೂ ಹರಡ್ಕೊಳ್ಳುತ್ತೆ. ಮತ್ತು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ, ಇಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಕಡಿಮೆನೇ ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿನ. ಯಾಕಂತ ಅಂದರೆ ನಾನು ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ಕೊಳ್ತೀನಿ ನೋಡಿ, ಇಷ್ಟು ಖಾರದ ಪುಡಿನ ಹಾಕ್ಕೊಳ್ತೀನಿ, ಸಾಕಾಗುತ್ತೆ. ಸ್ವಲ್ಪ ಖಾರ ಕೇಳ್ತಾರೆ ನಮ್ಮ ಮನೇಲಿ, ಅದಕ್ಕೆ ಒಂಚೂರು ಜಾಸ್ತಿ ಹಾಕಿದ್ದೀನಿ ನೋಡಿ. ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನಷ್ಟು, ಜಾಸ್ತಿ ಹಾಕ್ಕೋಬಾರ್ದು. ಇವಾಗ ಸ್ವಲ್ಪ ಕಾದೆಣ್ಣೆ ಹಾಕ್ಕೋಬೇಕಿದೆ, ಆಮೇಲೆ ಹಾಕ್ಕೊಳ್ತೀನಿ ನೋಡಿ. ಇದನ್ನು ಕಲಿಸ್ಕೊಳ್ಳೋಣ ಈ ಥರ. ಸ್ವಲ್ಪ ಉಪ್ಪು ಕೂಡ ಈಗಲೇ ಹಾಕ್ಕೊಂಡ್ಬಿಡ್ತೀನಿ. ನೋಡಿ ಉಪ್ಪು ಇಷ್ಟು ಬೇಕಾಗುತ್ತೆ, ಇಷ್ಟನ್ನು ಹಾಕ್ಕೊಳ್ತೀನಿ ನೋಡಿ. ಈ ಥರ ಕಲಿಸ್ಕೊಂಡ್ಬಿಡ್ಬೇಕು ಹಂಗೆ. ಈಗ ನೋಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ನಾನು, ಅದು ಹೊಂದ್ಕೊಳ್ಳಿ ಅಂತೇಳಿ. ಇವಾಗ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳೋಣ. ಈಗ ಎಷ್ಟು ಇದಕ್ಕೆ ಹಿಡಿಯುತ್ತೆ ಅಷ್ಟು ಹಾಕ್ಕೊಳ್ತೀನಿ ನೋಡಿ. ನೋಡಿ ಈ ಥರ ಕಲಿಸ್ಕೋಬೇಕು. ನೀರು ಮಾತ್ರ ಹಾಕೋಕ್ಕೆ ಹೋಗಬೇಡಿ, ಬೇಕು ಅನ್ಸಿದ್ರೆ ಬೇಕಾದರೆ ಆಮೇಲಿಂದ 1-2 ಸ್ಪೂನ್ ಹಾಕ್ಕೊಂಡ್ರೆ ಸಾಕಿದೆ. ಹಸಿಟ್ಟೆಲ್ಲ ಈರುಳ್ಳಿ ಮೇಲ್ಗಡೆ ಕೋಟಿಂಗ್ ಥರ ಆಗಬೇಕದಷ್ಟೇ. ಈ ಥರ ಮಾಡಿಕೊಟ್ರೆ ಇಷ್ಟ ಆಗಿ ತಿಂತಾರೆ. ನನ್ನ ಮಗಳಿಗೆ ಮಾತ್ರ ಫೇವ್ರೆಟ್ ಇದೆ. ಇವಾಗ ಒಂದು ಸ್ವಲ್ಪ 1 ಸ್ಪೂನಷ್ಟು ನಾನು ನೀರನ್ನು ಹಾಕ್ಕೊಳ್ತೀನಿ. ನೋಡಿ ಕಾದೆಣ್ಣೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ, ಯಾವಾಗಲೇ ಹಾಕ್ಕೋಬೇಕಾಗಿತ್ತು, ಪರವಾಗಿಲ್ಲ ಇವಾಗ ಹಾಕ್ಕೊಳ್ತೀನಿ, ಏನಾಗಲ್ಲ. ನೋಡಿ ಇಷ್ಟು ಎಣ್ಣೆನ ನಾನು ಹಾಕ್ಕೊಳ್ತೀನಿ. ಅದೊಂದು ಚೂರು ಚಿರ್ಚಿರನಂತಲ್ಲ ಆ ಥರ ಸ್ವಲ್ಪ ಶಬ್ದ ಬರಬೇಕು. ಬಿಸಿ ಇರುತ್ತೆ, ನೋಡಿಕೊಂಡು ಅದನ್ನು ಮುಟ್ಬೇಕು. ಮೊದಲೇ ಹಾಕೊಂಬಿಡ್ಬೇಕು ಒಂದು ಸ್ವಲ್ಪ. ನಾನು ಸಾಮಾನ್ಯವಾಗಿ ಕಾದೆಣ್ಣೆನ 1-2 ಸ್ಪೂನ್ ಹಾಕ್ತೀನಿ ಅಷ್ಟೇ, ಜಾಸ್ತಿ ಹಾಕೋಕ್ಕೆ ಹೋಗಲ್ಲ. ನೋಡಿ ಅಕ್ಕಿ ಹಿಟ್ಟು ಹಾಕ್ಕೊಂಡಿರೋದ್ರಿಂದ ನಾವು ಸೋಡಾ ಪುಡಿನ ಹಾಕ್ಕೊಳ್ಬೇಕು ಅಂತ ಏನಿಲ್ಲ, ಬೇಕಾದರೆ ಒಂಚೂರು ಹಾಕ್ಕೊಳ್ಬೋದು. ನೋಡಿ ಇವತ್ತು ಹಾಕ್ತೀನಿ ಒಂಚೂರು, ನೋಡೋಣ ಏನಾಗುತ್ತೆ ಅಂತ. ನೋಡಿ ಇಷ್ಟು ಹಾಕ್ಕೊಳ್ತೀನಿ, ಜಾಸ್ತಿ ಹಾಕ್ತೀನಿ. ಆಯಿತು, ಇವಾಗ ಎಣ್ಣೆ ಕೂಡ ಇಟ್ಟಿದ್ದೀನಿ. ಹಾಕ್ಕೊಳ್ಳೋಣ. ಬಿಡಿ ಬಿಡಿಯಾಗಿ ಹಾಕಬೇಕು, ಬೋಂಡ ಥರ ಉಂಡೆ ಮಾಡಿ ಹಾಕಲ್ಲ. ಉಂಡೆ ಮಾಡಿ ಹಾಕಿದ್ರೆ ಬೋಂಡ ಮಾಡಿಬಿಟ್ಟಿದ್ದೀರಾ ಬೇಡ ಅಂತ ಹೇಳ್ತಾಳೆ ಹೆಣ್ಮಗಳು. ಅದಕ್ಕೆ ಏನು ಮಾಡ್ತೀನಿ ನಾನು, ಇದೇ ಥರನೇ ಮಾಡ್ಕೊಡ್ತೀನಿ. ನೋಡಿ ಎಣ್ಣೆ ಎಲ್ಲೆಲ್ಲಿದೆ ಅಲ್ಲೆಲ್ಲ ಕಡೆನೂ ಹಾಕ್ಕೊಳ್ಬೇಕು. ಎಣ್ಣೆಯಲ್ಲಿ ಯಾವತ್ತೂ ಜಾಗನ ಬಿಡಬಾರ್ದಂತೆ. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಇವಾಗ ನೋಡಿ ಚೆನ್ನಾಗಾಗಿದೆ, ತೆಗಿಯೋಣ ಇದನ್ನು. ಮತ್ತೆ ಹೇಳ್ತಾರೆ ಯಾವಾಗಲೂ ಏನೇ ಕರಿಬೇಕಾಗಲಿ ಸಣ್ಣ ಉರಿ ಮಾಡಿ ಮಾಡ್ಕೋ, ಅಡುಗೆಗಳು ಚೆನ್ನಾಗಿ ಬರುತ್ತೆ ಅಂತ. ನೋಡಿ ಇವಾಗ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ. ನೋಡಿ ಈ ಥರ ಹಾಕೋದಿಂಗೆ.
ನೋಡಿ ಎಲ್ಲ ಒಂದು ತೂತ್ ಬಟ್ಲು ಇರುತ್ತಲ್ಲ ಹೋಲಿರೋಂಥದ್ದು ಅದಕ್ಕೆ ಹಾಕ್ಕೊಂಡ್ರೆ ಎಣ್ಣೆ ಎಲ್ಲ ಸೋರ್ಕೊಳ್ಳುತ್ತೆ ಕೆಳಗಡೆಗೆ. ಮಳೆ ಬರ್ತಾ ಇದೆ ಹೊರಗಡೆ. ಇವತ್ತು ಬೆಳಗ್ಗೆಯಿಂದನೂ ಮಳೆ ಇದೆ, ತುಂಬ ಮಳೆ ಇದೆ. ಈ ಮಳೆ ಚಳಿ ಇದ್ದಾಗೆಲ್ಲ ಈ ಥರ ಮಾಡಿಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಬೇಕ್ರಿಯಿಂದ ಎಲ್ಲ ತೊಗೊಂಡು ಬಂದು ತಿನ್ನೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕಂದರೆ ನಮ್ಮ ಮನೆಯಲ್ಲಿ ನಾವು ತೇಲ್ಸುವಂಥ ಎಣ್ಣೆಗಳು ಶುಚಿಯಾಗಿರುತ್ತೆ. ನೋಡಿ ಗರಿ ಗರಿ ಅಂತ ಇದೆ. ನೋಡಿ ನಮ್ಮ ಪಕೋಡ ಎಲ್ಲ ರೆಡಿ ಆಯಿತು. ಇವಾಗ ಊಟಕ್ಕೆ ಕೂತ್ಕೊಳ್ಬೇಕು. ನೋಡಿ ಹೇಗಾಗಿದೆ ಅಂತ, ಗರಿ ಗರಿ ಆಗಿದೆ, ತುಂಬ ಕ್ರಿಸ್ಪಿ ಆಗಿದೆ ನೋಡಿ. ನಾನು ಈ ಒಂದು ಕಪ್ಪಿಗೆ ಇಟ್ಕೊಳ್ತೀನಿ. ಇಷ್ಟಿಟ್ಕೊಂಡ್ರೆ ಸಾಕು. ನಮ್ಮ ಊಟ ರೆಡಿ. ನಿಮ್ಮದು ಎಲ್ಲ ಊಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಲೇಟ್ ಆಗಿದೆ, ಭಾನುವಾರ ಅಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಗಿದೆ. ಫ್ರೀ ಆಗಿಬಿಟ್ಟೆ, ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟೆ ಭಾನುವಾರ ಅಂತೇಳಿ, ಅದಕ್ಕೆ ಸ್ವಲ್ಪ ಅಡುಗೆ ತಡ ಆಯ್ತು ಇವತ್ತು. ಪರವಾಗಿಲ್ಲ, ಎಲ್ಲ ರೆಸ್ಟ್ ಮಾಡ್ತಾಯಿದ್ದಾಳೆ ನನ್ನ ಮಗಳು. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಅಪರೂಪಕ್ಕೆ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಏನೂ ತಪ್ಪಿಲ್ಲ. ಮನೆ ಎಣ್ಣೆ ಆಗಿರೋದ್ರಿಂದ ಇನ್ನೂ ಒಳ್ಳೆಯದೇನೆ. ಹೊರ್ಗಡೆ ಎಣ್ಣೆ ಆದರೆ ಕಷ್ಟ, ಕೊಲೆಸ್ಟ್ರಾಲ್ ಆಗುತ್ತೆ ಅಂತ. ಮನೆಯಲ್ಲೇ ಎಣ್ಣೆ ಮಾಡ್ಕೊಂಡಿರೋದ್ರಿಂದ ಏನು ಕೊಲೆಸ್ಟ್ರಾಲ್ ಬರಲ್ಲ. ಒಳ್ಳೆ ಎಣ್ಣೆನ ಹಾಕಿ ನಾವು ಬಳಸಿ ಅದನ್ನು ಮಾಡಿರ್ತೀವಿ. ನೋಡಿ ಇವತ್ತಿನ ಆನಿಯನ್ ಪಕೋಡ, ಈರುಳ್ಳಿ ಪಕೋಡ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಈ ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು, ಒಂದು ಲೈಕ್ ಮಾಡಬೇಕು, ಹಾಗೂ ಕಮೆಂಟ್ ಮಾಡಬೇಕು. ಲೈಕ್ ಮಾಡೋದನ್ನು ಮರಿಬೇಡಿ ಯಾರೂ. ಇಷ್ಟೊತ್ತವರೆಗೂ ಈ ವಿಡಿಯೋನ ನೋಡಿದ್ದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು.